ಏ ತಮ್ಮ, ಎಷ್ಟು ದಿನ ನಂತರ ಪ್ಲೇನ್ ನಲ್ಲಿ ಕೂತ್ಕೊಂಡಿದ್ದೀನಿ, ಎಷ್ಟೊಂದು ಮಜಾ ಬರ್ತಿದೆ. ಯಾಕೆ ಮಜಾ ಬರಲ್ಲ? ಫ್ರೀಯ ಟ್ರಿಪ್ ಇದು. ನನಗೆ ಬಹಳ ಹಸಿವಾಗ್ತಿದೆ ಕಣೋ. ಪೋಪಟ್, ಸ್ವಲ್ಪ ಏರ್ ಹೋಸ್ಟೆಸ್ ಅನ್ನ ಕರಿ, ಊಟಕ್ಕೆ ಆರ್ಡರ್ ಕೊಡೋಣ. ಎಕ್ಸ್ಕ್ಯೂಸ್ ಮೀ, ಏರ್ ಹೋಸ್ಟೆಸ್ ಮೇಡಮ್. ಗೆಳೆಯರೇ, ಹುಷಾರಿದ್ದೀರಾ ನೀವು? ಅಲ್ರೋ, ನನಗೊಂದು ತಿಳಿತಿಲ್ಲ. 1 2 3 4. ಅರೆ ಇದೇನು, ನನಗೆ ಎಲ್ಲವೂ 4 4 ಕಾಣ್ತಿದೆ. ಹನಿ, ಹೇಳು ಹೇಳು ಹನಿ, ಹೇಳು. ನನಗೆ ನಿದ್ದೆ ಹೇಗೆ ಬರ್ತಿದೆ. ಆರಾಮವಾಗಿ ನಿದ್ದೆ ಮಾಡೋದಾದ್ರೆ ನಿದ್ದೆ ಮಾಡಿ, ಪ್ರತಿಯೊಂದಕ್ಕೂ ಪರ್ಮಿಷನ್ ಬೇಕಾಗಿಲ್ಲ. ಆದ್ರೆ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದ್ರೆ ನೋಡಿ ನಮ್ಮ ಶೋ ಕುಲೆ ಮಂಚ್ ಪೇ ಲಂಚ್. ಬಿಂಡಿ ಮತ್ತು ಪರಾಟದಿಂದ ಲಂಚ್, ಬಹಳ ಒಳ್ಳೆ ಹೆಸರು. ಕೇಲೋ ಮಂಚ್ ಕ ಪಂಚ್, ಹೊಡಿ ಚಪ್ಪಾಳ. ಶೇರ್ ಕೇಳೋದಕ್ಕೆ ನಾವು ನಿಮ್ಮನ್ನ ಕರೆಸ್ತೀವಿ ನಮ್ಮ ಶೋ ಹಾಟ್ ಪರ್ ಕವಿತಾ ಪಾಟ್ ನಲ್ಲಿ. ಈಗ ನೀವು ಮಾತಾಡೋದು ನಾನು ಹೇಳಿದಾಗ ಮಾತ್ರ. ಬಾಯ್ಲಿ, ನನ್ನ ಮುಖದ ಅಂಗಳದಲ್ಲಿ ನಿನ್ನ ಕೆಮರಾದ ಹೂವನ್ನಿಟ್ಟು ಇಂಟರ್ವ್ಯೂ ತಗೋತೀಯಾ? ಸ್ವಲ್ಪ ಆ ಕಡೆ ಹೋಗು. ವೆರಿ ಗುಡ್. ಈಗ ಕಿವಿಯ ಸ್ಪೀಕರ್ ತೆರೆದು ಕೇಳು. ನಾವು ಗೆಸ್ಟ್, ನಮ್ ಜೊತೆ ದಬ್ಬಾಳಿಕೆ ಬೇಡ, ತಿಳಿಯಿತಾ? ಒಂದು ಮಾತು ಹೇಳಿ, ಯಾರ ಜೊತೆ ದಬ್ಬಾಳಿಕೆ ನಡೆಸೋದು ಅಂತ. ಹಾಗೆಲ್ಲ ಮಾಡ್ಬೇಡ, ಇಲ್ಲ ಅಂದ್ರೆ ಚೆನ್ನಾಗಿ ತಳಿಸ್ಬಿಡ್ತೀನಿ ನಾನು, ತಿಳಿತಾನೋ? ಅರೆ ಸುಮ್ನಿರು, ಶೋ ಶುರುವಾಗಲಿ. ಎನಿ ಡೌಟ್? ನಮಸ್ಕಾರ. ನಮ್ಮ ಶೋ ಖುಲ್ಲೆ ಮಂಚ್ ಪರ್ ಪಂಚ್ ನಲ್ಲಿ ನಮ್ಮ ಎಲ್ಲ ಅತಿಥಿಗಳಿಗೆ ಸ್ವಾಗತ. ಇವರೆಲ್ಲ ಸರ್ವೈವರ್ಸ್. ಜಟ್ಕಾ ಏರ್ಲೈನ್ಸ್ ನ ಫ್ಲೈಟ್ 44D ದುರ್ಘಟನೆಯಲ್ಲಿ ಬದುಕಿ ಉಳಿದವರು. ಬದುಕಿ ಉಳಿದಿದ್ರೆ ಸಂತೋಷದ ವಿಷಯ ಅಲ್ವಾ? ಅಷ್ಟು ಸಿಟ್ಟಿನಲ್ಲಿ ಹೇಳುವ ಅಗತ್ಯ ಏನಿದೆ? ಇದು ನನ್ನ ಸ್ಟೈಲ್, ನನಗೆ ಸಂತೋಷ ಇದೆ. ಆದ್ರೆ ನಾವು ತಿಳಿಬೇಕಾದ್ದು, ಫ್ಲೈಟ್ ಇದ್ದಕ್ಕಿದ್ದ ಹಾಗೆ ಹೀಗೆ ಮಾಯ ಆಯ್ತು. ಯಾರಾದ್ರೂ ಅದನ್ನು ಹೈಜಾಕ್ ಮಾಡಿದ್ರ? ಯಾರ ಜನ? ಒಬ್ಬೊಬ್ಬರಾಗಿ ಹೇಳಿ. ಮೊದಲು ನೀವ್ ಹೇಳಿ. ಹನಿ, ಏನಾಗಿತ್ತು? ಶುರುವಿನಿಂದ ಹೇಳಿ. ಆ ದಿನ ಏನಾಗಿತ್ತು ಹೇಳಿ. ಎಲ್ಲಕ್ಕೂ ಮೊದಲು ನಾನು ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿದ್ದೆ. ನೋಡಪ್ಪ, ಇಷ್ಟು ಶುರುವಿನಿಂದಲ್ಲ, ಪ್ಲೇನ್ ನ ಒಳಗೆ ಹೋದ ನಂತರ ಏನಾಯ್ತು ಅಲ್ಲಿಂದ. ಥ್ಯಾಂಕ್ ಯು ಅಣ್ಣ, ನೀನ್ ಬೈದ್ಬಿಟ್ಟೆ. ಇಲ್ಲ ಅಂದ್ರೆ ಈ ತಲಾಟೆ ಹುಡ್ದಾಗಿಂದ ತನ್ನ ಕಥೆ ಎಲ್ಲ ಹೇಳಿ ಬೋರ್ ಮಾಡ್ತಿದ್ದ. ಅಂತಹ ಪಕ್ಕಾ ಸ್ಟೋರಿನೇ ಬೇಕು ನಮ್ಗೆ. ಸರಿ ಹೇಳಿ, ಪ್ಲೇನ್ಗೆ ಹೋದ ನಂತರ ಏನಾಯ್ತು ಹೇಳಿ. ಪ್ಲೇನ್ಗೆ ಎಂಟರ್ ಆದ ತಕ್ಷಣ ಏರ್ ಹೋಸ್ಟರ್ಸ್ ಗುಡ್ ಮಾರ್ನಿಂಗ್ ಹೇಳಿದ್ರು. ಗುಡ್ ಮಾರ್ನಿಂಗ್. ಜಟ್ಕಾ ಏರ್ಲೈನ್ಸ್ ನಲ್ಲಿ ತಮ್ಗೆಲ್ಲರಿಗೂ ಸ್ವಾಗತ. ನೋಡಿ, ಫ್ಲೈಟ್ ಹಾರುವಾಗ ಜಟ್ಕಾ ಉಂಟಾದ್ರೆ ಗಾಬರಿ ಆಗ್ಬೇಡಿ. ಹೌದಪ್ಪ, ಜಟ್ಕಾ ಏರ್ಲೈನ್ಸ್ ಹೆಸರು ಅಂದ್ಮೇಲೆ ಸುಮ್ಮನೆ ಹ್ಯಾಂಗ್ ಹಾರತ್ತೆ? ಅಲ್ಲಲ್ಲ, ಹಾಗಲ್ಲ. ಪ್ಲೇನ್ ನಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತಲ್ವಾ, ಹಾಗಾಗಿ ಏರ್ಲೈನ್ಸ್ ನ ಹೆಸರು ಜಟ್ಕಾ ಏರ್ಲೈನ್ಸ್ ಅಂತ ಇಟ್ಟಿದ್ದು. ಮತ್ತೆ ನಿಮ್ಮ ನೀರ್ನ ಡಬ್ಬಿ ಬಕೆಟ್ ಅನ್ನ ತುಂಬಿಟ್ಕೊಳ್ಳಿ. ಮತ್ತೆ ಕರೆಗಂಟೆ ಒತ್ತಬೇಡಿ. ಹಾಗಾದ್ರೆ ನೀವಿಲ್ಲಿ ಯಾಕಿರೋದು? ನಾನಿಲ್ಲಿರೋದು ಈ ಇನ್ಫಾರ್ಮೇಶನ್ ನಿನ್ಗೆ ಕೊಡೋದಕ್ಕೆ. ಮತ್ತೆ ಸೀಟ್ ಬೆಲ್ಟ್ ಅನ್ನು ಕಟ್ಟಿಕೊಳ್ಳಿ. ಪ್ಲೇನ್ ನೀರಲ್ಲಿ ಬಿದ್ರೆ ನಿಮ್ಗೆ ಆಗ ಓಡಕ್ಕಾಗಲ್ಲ. ಮ್ಯಾಚ್ ಪ್ರಾರಂಭವಾಗುವ ಮೊದಲೇ ಸೋಲಿಸ್ತಿದ್ದಾಳೆ ಇವಳಂತೂ. ಪ್ಲೇನ್ ನಲ್ಲಿ ಕುತ್ಕೂಡ್ಲೆ ಎದುರಿಸಿದ್ದಾಳ. ಹೊಡಿಚಪ್ಪಳ. ಮಾತಿನ ಮಲ್ಲ, ನೀನು ಮೊದ್ಲು ಒಂದು ಬಾರಿ ನಮ್ಮ ತಲೆ ಕೆಡಿಸಿದ್ದಲ್ವಾ? ಇನ್ನು ಒಂದು ಕವಿತೆ ಹೇಳಿದ್ರು ಕಿವಿಯ ಕೆಳಗೆ ಹೇಗೆ ಹೊಡಿತೀನಿ ಅಂದ್ರೆ 3 ದಿನ ತನಕ ಗುಯ್ ಅಂತ ಸದ್ದು ಮಾಡ್ತಿರ್ಬೇಕು. ಇಲ್ಲಿ ಬಾ.
ಆಹಾ ಧ್ವನಿ ಸ್ವಲ್ಪ ಕೆಳಗೆ ಇರಲಿ. ನಾನು ಬೊಬ್ಬೆ ಹೊಡೆದ್ರೆ ಕಿವಿಯ ಕ್ರಿಮಿ ಹೋಗುತ್ತೆ. ಸರಿ, ಈಗ ಸುಮ್ನೆ ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ. ಆಮೇಲೆ ನಾವೆಲ್ಲ ನಮ್ಮ ಸೀಟ್ನಲ್ಲಿ ಕೂತ್ಕೊಂಡು ಚಿಪ್ಸ್ ತಿನ್ನೋಕೆ ಶುರು ಮಾಡಿದ್ವಿ. ಪ್ಲೇನ್ ಹಾರಿದಾಗ ನಾವೆಲ್ಲ ಹೊರಗೆ ನೋಡ್ತಿದ್ವಿ. ಇದ್ದಕ್ಕಿದ್ದ ಹಾಗೆ ಸ್ಫೋಟಕ ಸತ್ತು ಕೇಳಿಸ್ತು. ಪ್ಲೇನ್ನಲ್ಲಿ ಗ್ಯಾಸ್ ತುಂಬಕ್ಕೆ ಶುರು ಆಯ್ತು. ಎಲ್ಲರೂ ಕೆಮ್ತಿದ್ರು, ಉಸಿರಾಡೋಕ್ಕೂ ಆಗ್ತಿರ್ಲಿಲ್ಲ. ಕೇಳಿದ್ರ ನೀವು? ಹೈಜಾಕರ್ಸ್ ಪೂರ್ತಿ ಗ್ಯಾಸ್ ನಲ್ಲಿ ಮೂರ್ಛೆ ತಪ್ಪಿಸುವ ಗ್ಯಾಸ್ ತುಂಬಿದ್ರು. ಆರಾಮವಾಗಿ ನಿದ್ದೆ ಮಾಡಬೇಕಾಗಿದ್ರೆ ಯಾವಾಗ್ಲೂ ನಿದ್ದೆ ಗುಳಿಗೆ ತಗೋಬೇಕಾಗಿಲ್ಲ. ಮೂರ್ಛೆ ತಪ್ಪಿಸೋ ಗ್ಯಾಸ್ ನಿಂದಲೂ ನಿದ್ದೆ ಬರುತ್ತೆ. ಜನರು ಈಗ ತಿಳಿಬೇಕಾಗಿರೋದು, ಈ ಧಮಾಕ ಮಾಡಿದ್ದು ಹೈಜಾಕರ್ಸ ಅಥವಾ ಎಲ್ಲರೂ ತಿಂದ ಚಿಪ್ಸ? ಇಲ್ಲಿ ಬಾ. ನಿನ್ನ ಮೆದುಳಿನ ಸಿಲಿಂಡರ್ ನಲ್ಲಿ ತುಂಬಿದ ತಲೆಹರಟೆಯ ಗ್ಯಾಸ್ ಖಾಲಿ ಮಾಡು. ಕೇಳೀಗ ಹನಿ ಏನು ಹೇಳ್ತಿದ್ದ? ಹಾ ಹನಿಯವರೇ ಹೇಳಿ, ನೀವೇನ್ ಹೇಳ್ತಿದ್ರಿ? ನಾವು ಎಚ್ಚರಗೊಂಡಾಗ ನಾನು ಮತ್ತು ಹನಿ ಒಂದು ಬಂಗಲೆಯಲ್ಲಿದ್ವಿ. ಹಾ ಆ ಆ ಆ ಆ ಅರೆ ಆ ಆ ಹನಿ ಹೇಳು ಹೇಳು, ನಾವು ಎಲ್ಲಿ ಬಂದಿದ್ದೀವಿ ನೋಡು. ಹಾ ಮಾತಿನ ಮಲ್ಲ, ಇದು ಬಂಗ್ಲೆ ಕಣ್ರಪ್ಪ. ಅಂದ್ರೆ ಪ್ಲೇನ್ ಬಂಗ್ಲೆ ಹಾಗೆ ಕಾಣಿಸುತ್ತಾ? ನಾವು ಪ್ಲೇನ್ ನಲ್ಲೇ ಇದ್ದೀವಿ. ಅರೆ ನಾವು ಬಂಗ್ಲೆಯಲ್ಲಿದ್ದೇವೆ. ಇದು ಪ್ಲೇನ್ ಆಗಲು ಹೇಗೆ ಸಾಧ್ಯ? ಪ್ಲೇನ್ ಅಲ್ಲ ಅಂದ್ರೆ ಈ ಏರ್ ಹೋಸ್ಟೆಸ್ ಇಲ್ಲಿ ಏನ್ ಮಾಡ್ತಿದ್ದಾಳೆ? ನಾನು ಏರ್ ಹೋಸ್ಟೆಸ್ ನ ನೌಕರಿ ಮಾಡ್ತೀನಲ್ಲ, ಇದರರ್ಥ ನಾನೆಲ್ಲಿರ್ತೀನೋ ಅದು ಪ್ಲೇನ್ ಆಗುತ್ತೆ ಅಂತಲ್ಲ. ಇದಂತೂ ಯೋಚನೆಯ ವಿಚಾರ. ಯೋಚಿಸಬೇಕಾದ್ದು ಏನು ಅಂದ್ರೆ, ಬೇರೆಯವರೆಲ್ಲ ಎಲ್ಲಿ ಮತ್ತು ನಾವು ಈ ಬಂಗ್ಲೆಗೆ ಹೇಗೆ ಬಂದ್ವಿ ಕೇಳೋಣ ಅಂತೆ. ಹಲೋ, ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ ಇಲ್ಲಿ? ಕಾಪಾಡಿ ಕಾಪಾಡಿ! ಅಯ್ಯೋ ಕಾಪಾಡಿ! ಅರೆ ಹೆಲ್ಮೆಟ್ ನನ್ನ ತಲೆ ಮೇಲೆ ಬಿತ್ತು. ಅಯ್ಯೋ ಅಮ್ಮ, ಈ ಹೆಲ್ಮೆಟ್ ನನ್ನ ಹತ್ರ ಯಾಕೆ ಬರ್ತಿದೆ? ಓಡೋ! ಅರೆ ಅರೆ ಯಾಕೆ ಓಡ್ತೀನಿ? ಅರೆ ನಾನು ಹೆಲ್ಮೆಟ್ ಅಲ್ಲ, ಪೋಪಾಟೋ ನನ್ನ. ಅರೆ ಅರೆ ನಿಲ್ಲು! ಅರೆ ಇದು ನೀವೇನು ಮಾಡ್ತಿದ್ದೀರಿ? ಅಮ್ಮ ಬಿದ್ದೆ. ಏನಿಲು? ಅರೆ ನಾನು ಪೋಪಟ್ ಹನಿ, ನಾನು ಹೆಲ್ಮೆಟ್ ಒಳಗಿದ್ದೀನಿ. ತೆಗಿ ನನ್ನ ಇಲ್ಲಿಂದ. ಓ ಅರೆ ಪೋಪಟ್, ನೀನು ಇಲ್ಲಿ ಹೇಗೆ ಬಿದ್ದೆ? ನೀನ್ ಹೇಳು, ನೀನ್ ಹೆಲ್ಮೆಟ್ ನೋಡಿ ಓಡಿದ್ಯಾಕೆ? ಪೋಪಟ್, ಹೆಲ್ಮೆಟ್ ನನ್ನ ಹಿಂದೆ ಹಿಂದೆ ಬರ್ತಿತ್ತು. ಅರೆ ಬೇವಕೂಫ್, ಹೆಲ್ಮೆಟ್ ನ ಒಳಗೆ ನಾನೇ ಇದ್ದೆ. ಅದು ಹೇಗೆ ಸಾಧ್ಯ ಪೋಪಟ್? ನೀನಂತೂ ಇಲ್ಲಿ ನಿಂತ್ಕೊಂಡಿದ್ಯಾ, ಮತ್ತೆ ಹೆಲ್ಮೆಟ್ ಅಲ್ಲಿದೆ. ಇದ್ದಕ್ಕಿದ್ದಾಗಿ ಇಷ್ಟು ಗಾಳಿ ಎಲ್ಲಿಂದ ಬರ್ತಿದೆ? ಅರೆ ಅರೆ ಕಿಟಕಿ ತಾನಾಗಿ ತೆರ್ಕೊಳ್ತಾ ಇದೆ. ಪೋಪಟ್, ಮೇಲೆ ನೋಡು, ಲ್ಯಾಂಪ್ ತಾನಾಗಿ ಉರಿತಿದೆ. ಅಯ್ಯೋ ಅಮ್ಮ, ಇದು ಏನು? ಅರೆ ಇದು ಪಾಪಟ್ನ ಟಾರ್ಚ್. ತಗೋತೀನಿ. ಹೈ ಹಾ ಹಾ ಓ ಹ್ಮ್ ಹೈ ಹೈ ಭೂತ ಇದೆ ಇಲ್ಲಿ. ಯಾರ ಬೂಟು? ಇಲ್ಲಿಂದ ಓಡಿ ಹೋಗೋಣ. ಭೂತ ಇದೆ ಇಲ್ಲಿ, ಓಡೋಣ. ಓ ನೋಡಿ, ಅರೆ ಇದು ಚಿಕ್ಕದೊಂದು ಇಲಿ. ನಾನು ಮೊದಲೇ ಹೇಳಿದ್ದೆ ಭೂತ ಗೀತ ಏನಿಲ್ಲ ಅಂತ. ಇದು ಅರೆ ಅಯ್ಯೋ
ಅರೆ ಓಡಿ ಓಡಿ ಪಾಪಟ್ ಏರೋಸ್ಟರ್ ಅನ್ನು ಭೂತ ತಗೊಂಡು ಹೋಯ್ತು. ಅಯ್ಯೋ ಅಮ್ಮ. ಹನಿ, ಪ್ರಾಣ ಉಳಿಸ್ಬೇಕಾಗಿದ್ರೆ ಕಿಟಕಿಯಿಂದ ಹಾರು. ಹಾ ಬೇಗ. ಭೂತ ಭೂತ. ಇದು ನಾನು ತಿಳಿತಾ? ಕಿರಿಚಿ ಕಿರಿಚಿ ನನ್ನ ಕಿವಿಯ ತಮಟೆ ಹರಿತು. ಬಹಳ ಜೋರಾಗಿದ್ದಾಗ್ತು. ಹರಿದ್ಯಾಕೆ? ಹಾರ್ಕೊಂಡೆ ಬರ್ಬೇಕಾಗಿತ್ತಲ್ಲ. ಅರೆ ಹಾ, ನಾನಂತೂ ಮರ್ತೇ ಬಿಟ್ಟಿದ್ದೆ ನನಗೆ ಹಾರಕ್ ಬರುತ್ತೆ ಅಂತ. ಎನಿ ಡೌಟ್? ಭೂತ ಭೂತ. ಬಹಳ ಕಷ್ಟದಲ್ಲಿ ನಾವು ನಮ್ಮ ಪ್ರಾಣ ಉಳಿಸ್ಕೊಂಡು ಅಲ್ಲಿಂದ ಓಡಿದ್ವಿ. ಡು ನಾಟ್ ಡಿಮೀನ್ ಭೂತ ಇರುತ್ತೆ ಅಂತಿದ್ರೆ ನಮ್ಮ ಚಾನೆಲ್ ನಲ್ಲಿ ಅಂತ ಭೂತಗಳ ಗುಟ್ಟು ರಟ್ಟಾಗಿಸ್ತೀವಿ. ನಾವ್ ಹೇಳ್ತೀವಿ ಭೂತಗಳಿಂದ ಪಾರಾಗುವ ಹಾಗೂ ಅವುಗಳನ್ನು ಹೊಡೆಯುವ ವಿಧಾನ ನಮ್ಮ ಶೋ ಬಾಬಾ ಕಾ ಡಾಬಾದಲ್ಲಿ. ಏನಿದು ಹುಚ್ಚಾಟ? ಭೂತಗೀತ ಏನಿಲ್ಲ. ಇರ್ತದಣ್ಣ, ನಾನು ಹನಿ ಬನಿಯ ಟೆರೆಸ್ ನಲ್ಲಿ ಪಿಶಾಚಿ ಕುಣಿಯೋದನ್ನ ನೋಡಿದ್ದೀನಿ ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ. ಓ ಶಟ್ ಅಪ್. ನಾನ್ ದಿನ ಬೆಳಿಗ್ಗೆ ಜುಂಬಾ ಮಾಡ್ತೀನಿ. ನೋಡಿ ಮೇಡಮ್, ನೀವು ಜುಂಬಾ ಕೂಡ ಮೇಕಪ್ ಮಾಡ್ಕೊಂಡು ಮಾಡಿ, ಆಗ ಯಾರು ನಿಮ್ಮನ್ನು ಪಿಶಾಚಿ ಅನ್ನಲ್ಲ. ಎಲ್ಲ ಚಂದದ ಹುಡುಗಿ ನಿನಗೆ ಪಿಶಾಚಿಯಾಗಿ ಕಾಣಿಸುತ್ತೆ. ನೀನ್ ಹೇಳೋದ್ರ ಅರ್ಥ ಮಿಸ್ ಕಾಟ್ಕರ್ ಮೇಕಪ್ ಇಲ್ಲದೆ ಪಿಶಾಚಿ ತರ ಕಾಣುತ್ತೆ. ಹೊಡಿ ಚಪ್ಪಳ. ಮೇಡಮ್ನ ಇನ್ಸಲ್ಟ್ಗೆ ಯಾರಾದ್ರೂ ಚಪ್ಪಳೆ ಹೊಡೆದ್ರೆ ಒಳ್ಳೇದಾಗಲ್ಲ. ಜೋರ್ದಾರ್ ಬೇಡ ಅಂದ್ರು ಚಪ್ಪಾಳೆ ಹೊಡಿತೀಯಾ? ನಂದು ಎಲ್ಲರ ಬಂದು ನಾನು ಜೋರ್ದಾರನ ಸ್ವಾಮಿ ನಿಷ್ಠೆಗೆ ಚಪಾಳೆ ಹೊಡೆದದ್ದು. ಅಣ್ಣ, ಸ್ವಾಮಿ ನಿಷ್ಠೆಗೆ ಪೆಟ್ಟಿನ ಪ್ರತಿಧ್ವನಿ ನಂದು ಕಿವಿನಲ್ಲಿ ಕೇಳ್ತಿರ್ಬೋದು. ಏನಂತೆ? ಏನಪ್ಪಾ, ಈಗ ಪಿಶಾಚಿಗೂ ಪಿಶಾಚಿ ಅಂದಿಲ್ಲ ಅಂದ್ರೆ ಹೇಗೆ? ಶಾಂತರಾಗಿ, ನಾವು ಪಿಶಾಚಿಗಳ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಬಂಗ್ಲೆಯ ಭೂತಗಳ ಬಗ್ಗೆ ಮಾತಾಡೋಣ. ಇಲ್ಲವಾ, ಭೂತಕ್ಕಿಂತ ಏನೂ ಇರಲ್ಲ. ಅದು ಭೂತಗಳಲ್ಲ. ನಾನು ನನ್ನ ಕಣ್ಣಿನ ಹೆಡ್ಲೈಟ್ ನಿಂದ ನೋಡಿದೆ. ಅವರು ಕಾಡು ಜನರು ನನ್ನನ್ನು ಮತ್ತು ನಂದುವನ್ನು ಎತ್ಕೊಂಡು ಹೋಗಿದ್ರು. ಇಲ್ವಾ, ಮೂರ್ಛೆ ಬಂದ ನಂತರ ಎಚ್ಚರ ಬಂದು ಹುಚ್ಚರ ಹಾಗೆ ಹೋಗ್ತಾ ಇದ್ದೇವೆ. ಆದ್ರೆ ನಮ್ಗೆ ಗೊತ್ತಿಲ್ಲ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ. ಏನಾದ್ರೂ ತಿಳಿತಾ ಮೂಲವೇ? ನಂದು ಎಲ್ಲರ ಬಂದು ಈಗ ಇಷ್ಟೇ ತಿಳಿತಿರೋದು. ನಾವೇನೋ ಅಪಾಯದಲ್ಲಿದ್ದೀವಿ. ಹುಷ್ 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 ಹುಷ್. ನಂದು ಕೇಳು, ಇವನು ದಂಡ ಹೊಡಿತಿದ್ದಾನೆ, ನನ್ನ ಮರ್ಯಾದೆ ತೆಗೀತಿದ್ದಾನೆ. ಅವನಿಗೆ ತಿಳಿಸು, ಕಾವಲಿಲ್ಲದ ರೈಲ್ವೆ ಬಳಿ ಅವನ್ನ ಮಲಗಿಸ್ಬಿಡ್ತೀನಿ ಅಂತ. ಅವನಿಗೆ ಅರ್ಥ ಆಗೋದಿಲ್ಲ. ನೀವು ತಿಳಿರಿ, ಇವರು ಬಹಳ ಅಪಾಯಕಾರಿ. ಹೌದಾ? ಹಾಗಾದ್ರೆ ಓಡು. ನಂದು, ಇವರು ನದಿಗೆ ಇಳಿಯುವುದಿಲ್ಲ. ಏನೋ ಇರಬೇಕು. ಏನದು? ಆದ್ರೆ ಮೊಸಳೆ. ಅದನ್ನೇ ಕೇಳ್ತಿರೋದು. ಏನದು? ಅರೆ, ನದಿಯಲ್ಲಿದೆ ಮೊಸಳೆ, ಅಲ್ಲಿ ನೋಡಿ. ಒಂದು ಕಡೆ ಕಾಡು ಮನುಷ್ಯರು, ಇನ್ನೊಂದು ಕಡೆ ಮೊಸಳು. ನಾವೇನಾದ್ರೂ ಆಟ ಆಡಿದ್ರೆ ಈ ಮೊಸಳೆ ನಮ್ಮನ್ನು ಪರಲೋಕಕ್ಕೆ ಕಳಿಸುತ್ತೆ. ಅರೆ, ಭಾಷಣ ನಿಲ್ಸು. ಓಡು ಓಡು ಇಲ್ಲಿಂದ.
ನಂದು ಎಲ್ಲರ ಬಂದು ಓಯ್ ಮೊಸಳೆ ಇಲ್ಲಿ ಬಾ. ನೀನು ನೀರಲ್ಲಿ ಹೆಚ್ಚು ಹೊತ್ತಿದ್ರೆ ನಿಮ್ಮ ಮನೆ ಆಗ್ಬೋದು. ನೀನು ನೀರಿನಿಂದ ಹೊರಗೆ ಬಾ, ನಾನು ಮನೆಗೆ ಹೋಗ್ತೀನಿ. ಏ ಆ. ಮತ್ತೆ ಈ ರೀತಿ ಬಹಳ ಕಷ್ಟಪಟ್ಟು ನಾವು ನಮ್ಮನ್ನು ಪಾರು ಮಾಡಿ ಅಲ್ಲಿಂದ ಹೊರಗೆ ಬಂದ್ವಿ. ಅಂದ್ರೆ ನೀವು ಹೇಳುದು ಅವರು ಕಾಡು ಮನುಷ್ಯರು. ಹಾ ಇಲ್ಲಿ ನೋಡಿ ವೀಕ್ಷಕರೇ, ವಿಚಿತ್ರ, ಕಾಡಿನ ಮನುಷ್ಯರು ಪ್ಲೇನ್ ಹೈಜಾಕ್ ಮಾಡಿದ್ರು ಅಂತ ಹೇಳ್ತಾರೆ ಡಾಕ್ಟರ್ ಬಾಲು. ಈ ಕೆಲಸ ಕಾಡು ಮನುಷ್ಯರದ್ದ. ಇಲ್ಲಿ ಬಾ, ನಿನ್ನ ಬಾಯಿಯ ತೋಪಿಗೆ ಮೆದುಳಿನ ಸೈಲೆನ್ಸ್ ಹಾಕು. ಯೋಚನೆ ಮಾಡು, ಕಾಡು ಜನ ಪ್ಲೇನ್ ನಲ್ಲಿ ಇರ್ಲಿಲ್ಲ ಅಂದ್ಮೇಲೆ ಕಿಡ್ನಾಪ್ ಹೇಗ್ ಮಾಡ್ತಾರೆ? ಆದ್ರೆ ನೀವ್ ಹೇಳ್ತಿದ್ರೆ ಅವ್ರು ಕಾಡು ಮನುಷ್ಯರು ಅಂತ. ಇರ್ಲಿಲ್ಲ. ಇನ್ನು ಇದೇನು ಪಲ್ಟಿ ಹೊಡಿತಿದ್ದಾನೆ. ಈಗಷ್ಟೇ ಹೇಳ್ದೆ ಕಾಡ್ನಲ್ಲಿ ಕಾಡ್ ಜನ ಓಡಿಸ್ತಿದ್ರು ಅಂತ, ಮತ್ತೆ ಈಗ ಹೇಳ್ತಾನೆ ಕಾಡ್ ಜನ ಇಲ್ಲ ಅಂತ. ಕಿಟ್ ಎಷ್ಟೊಂದು ಕಿರಿಕಿರಿ ಮಾಡ್ತೀನಿ ನೀನು. ಕಾಡ್ನಲ್ಲಿ ಕಾಡು ಜನರಿದ್ರು, ಪ್ಲೇನ್ ಅಲ್ಲಿ ಕಾಡು ಜನ ಇರ್ಲಿಲ್ಲ. ಹೌದಪ್ಪ, ಮೆದುಳಿನ ಶಾರ್ಟ್ ಸರ್ಕ್ಯೂಟ್ ಮಾಡಬೇಡ. ಕಾಡಿನ ಜನ ಇದ್ರು ಇರ್ಲಿಲ್ವಾ ಹೇಳು. ಒಂದು ನಿಮಿಷ, ಕಾಡಿನ ಬಗ್ಗೆ ಮಾತಾಡೋಣ ನಾವು. ನಮ್ಮ ಶೋ ಜಂಗಲ್ ಮೇ ದಂಗಲ್ ನಲ್ಲಿ. ಅಲ್ಲಿ ನಾವು ರೈತರ ಬೇಸಾಯದ ಹೊಸ ಹೊಸ ವಿಧಾನ ಹೇಳ್ತೀವಿ. ಈಗ ವಿಷಯ, ಪ್ಲೇನ್ ಹೈಜಾಕ್ ಮಾಡಿದ್ರೆ ಅದನ್ನು ಯಾರು ಮಾಡಿದ್ದು? ಅದು ಭೂತವಾ? ಅಲ್ಲ ಕಾಡು ಮನುಷ್ಯರ? ಅಲ್ಲ ಅಂದ್ರೆ ಅದು ಯಾರು? ವೈರಿ ಸೈಂಟಿಸ್ಟ್. ಹಾ, ಯಾವ ರೀತಿಯಲ್ಲಿ ಬರ್ಮುಡಾ ಟ್ರಯಾಂಗಲ್ ನಲ್ಲಿ ಪ್ಲೇನ್ಗಳು ಮಾಯವಾಗ್ತವೆ, ಅದೇ ರೀತಿಯಲ್ಲಿ ಮ್ಯಾಗ್ನೆಟಿಕ್ ರೇಸ್ ನಿಂದ ಪ್ಲೇನ್ ಅನ್ನು ಹೈಜಾಕ್ ಮಾಡಲಾಯಿತು. ವೀಕ್ಷಕರು, ನಿಮ್ಮಲ್ಲಿ ಕೇಳೋದು, ನಿಮಗೆ ಈ ಡೌಟ್ ಯಾಕಿದೆ? ಕಂಡಕ್ಟರಿ ಕೆಲಸ ನೋಡಿದ್ಯಾ? ಡಾಕ್ಟರಿ ಕೆಲಸ ನೋಡಿದ್ವಿ. ನಾವು ಕಾಡಿನಲ್ಲಿಯೋ ಜನರು ಲ್ಯಾಬೋರೇಟರಿ ನೋಡಿದ್ವಿ. ಹೌದೌದು, ನಾನು ನೋಡಿದೀನಿ ಲ್ಯಾಬೋರೇಟರಿ. ನಾನ್ ಹೇಳ್ತೀನಿ, ನಮ್ಗೆ ಎಚ್ಚರ ಆದಾಗ ನಾವೊಂದು ಲ್ಯಾಬೋರೇಟರಿಯಲ್ಲಿ ಇದ್ವಿ. ಯಾರ್ ಬಹಳ ಬಾಯಾರಿಕೆ ಆಗಿದೆ. ನೀರು ಸಿಕ್ತು. ಮಜ್ಜಿಗೆ ಕುಡಿದು ಹುಮ್ಮಸ್ಸು ಬಂತು. ಥ್ಯಾಂಕ್ಸ್, ನಮಗೆ ಎಚ್ಚರ ಬಂತು. ಹೊಡಿ ಚಪ್ಪಾಳೆ. ಎಲ್ಲಿ ಬಂದ್ವಿ ನಾವು? ಇದೇನು ಇದು ಲ್ಯಾಬೋರೇಟರಿ? ಆದ್ರೆ ನಾವು ಇಲ್ಲಿಗೆ ಬಂದಿದ್ದ ಹೇಗೆ? ನನಗೆ ಬಹಳ ಭಯ ಆಗ್ತಿದೆ. ಭಯ ಪಡ್ಬೇಡ ಕಿಟ್ಟಿ, ನಾನು ಹೈಜಾಕರ್ಸ್ಗೆ 550 ಗ್ರಾಮ್ನ ಮುಷ್ಟಿ ಹೊಡೆದು ಎಚ್ಚರ ತಪ್ಪಿಸ್ತೀನಿ. ಓಯ್ ಗುರು, ಇದೇನಾಗ್ತಿದೆ ನನ್ ಜೊತೆ? ಓಯ್, ಸೀರೆ ಹರಿದ ಕುರ್ತಾ ಹೊಲಿದ. ನಾನು ನೀರು ಅಂತ ತಿಳಿದು ಗೊತ್ತಿಲ್ಲ, ಅದೇನು ಕೊಡದೆ. ಹೊಡಿ ಚಪ್ಪಾಳೆ. ಈ ಕನ್ನಾ ಸಾಹೇಬ್ರು ಬಲೂನಿನ ಹಾಗೆ ಹೇಗೆ ಊದ್ಕೊಂಡ್ರು? ಕನ್ನ ಸಾಹೇಬ್ರೆ, ಹೆದರ್ಬೇಡಿ, ನಾ ಬರ್ತೀನಿ. ಕಾಪಾಡಿ. ಸನಿ, ತಡಿ ಅವ್ರನ್ನು. ಓಕೆ ಮೇಡಮ್, ನಾನು ಅವ್ರನ್ನ ಈಗಲೇ ನಿಲ್ಲಿಸ್ತೀನಿ. ಗುರು, ಪೈಪ್ ಪಡೆದು ಗ್ಯಾಸ್ ಹೊರ ಬಂತು. ನಾನು ಬಣ್ಣದ ಬಲೂನ್ ಆದೆ. ಅಡಿ ಚಪ್ಪಾಳೆ. ನಿಲ್ಲಿ ಕನ್ನ ಸಾಹೇಬ್ರೆ. ಕಿಟ್ಟಿ. ಇದರ ದುರ್ವಾಸನೆ ಹಾಗೇನೆ ಇದೆ, ಪ್ಲೇನ್ ನಲ್ಲಿ ಬರ್ತಿದ್ದ ಹಾಗೆ. ಅಂದ್ರೆ ಇವರುಗಳೇ ಹೈಜಾಕರ್ಸ್. ಕಿಟಿ, ನಾನು ನಿನ್ನ ರಕ್ಷಿಸಕ್ಕೆ ಬರ್ತಿದ್ದೀನಿ. ಕಿಟಿ, ಕಿಟಿ,
ಕಿಟ್ಟಿ ಸನಿ ಕಾಪಾಡು ನಮ್ಮನ್ನು. ಗುರು ಓ ಕನ್ನ ಸಾಹೇಬ್ರೆ, ನಾನೇನಾದ್ರೂ ಮಾಡ್ಬೇಕು? ಓ ಈ ಬಟನ್ ಟ್ರೈ ಮಾಡ್ತೀನಿ. ಓ ಕನ್ನ ಸಾಹೇಬ್ರು ಬಾಕ್ಸ್ ಆದ್ರು. ಇದೇನು ಮಾಡಿದ್ರಿ ನೀವು? ಅಯ್ಯಯ್ಯೋ, ನಾನು ಇದೇನ್ ಮಾಡ್ದೆ? ನಾನು ಎಲ್ಲಾನು ಸರಿ ಮಾಡ್ಬೇಕು. ಈ ಬಟನ್ ಟ್ರೈ ಮಾಡ್ತೀನಿ. ಪ್ಲೀಸ್ ಕನ್ನ ಸಾಹೇಬ್ರೆ, ಬೇಗ ಹುಷಾರಾಗಿ. ಅಬ್ಬಬ್ಬಾ, ಇದೇನಾಗ್ತಿದೆ? ಎಲ್ಲ ಬಟನ್ಸ್ ಟ್ರೈ ಮಾಡ್ತೀನಿ, ಯಾವ್ದಾದ್ರೂ ಕೆಲಸ ಮಾಡ್ಬೋದು. ಮೇಡಮ್, ಬೇರೆ ಕಂಪ್ಯೂಟರ್ ಇಂದ ಕಮಾಂಡ್ ಮಾಡಿ ಬಹುಶಃ ಖನ್ನಾ ಸಾಹೇಬ್ರು ಸರಿ ಹೋಗ್ಬೋದು. ನಾನೀಗ ಚೆಕ್ ಮಾಡ್ತೀನಿ. ಓಹೋ, ಓ ಖನ್ನಾ ಸಾಹೇಬ್ರು ಯಾಕೆ ಹುಷಾರಾಗ್ತಿಲ್ಲ? ಐ ಗುರು, ನನ್ನ ಹೊಸ ಬಾಲಕ್ಕೆ ಬೆಂಕಿ ಬಿತ್ತು. ಗುರು, ಇದೇನು? ಓಡಿ ಇಲ್ಲಿಂದ, ಓಡಿ. ಕಬಡ್ಡಿ. ಆಮೇಲೆ ಅಲ್ಲಿಂದ ಬೇಗ ಹುಟ್ವಿ. ಡೋಲಿಗೆ ತಕ್ಕಾಗಿ ಬಾಂಗಡ ಹಾಕೊಂಡಿದ್ವಿ. ಅದೃಷ್ಟ ಚೆನ್ನಾಗಿತ್ತು, ನಾವು ಪಾರಾದ್ವಿ. ಹೊಡಿ ಚಪ್ಪಾಳೆ. ಆರಾಮವಾಗಿ ನಿದ್ದೆ ಮಾಡ್ಬೇಕಾಗಿದ್ರೆ ನಿದ್ದೆ ಗುಳಿಗೆ ತಿನ್ನಿ, ಇಲ್ಲಾಂದ್ರೆ ಈ ಸುದ್ದಿ ನಿಮ್ಮನ್ನ ಆರಾಮವಾಗಿ ನಿದ್ದೆ ಮಾಡಕ್ಕೆ ಬಿಡಲ್ಲ. ಕೆಲವು ವಿರೋಧಿ ಸೈಂಟಿಸ್ಟ್ ಈ ಭಯಾನಕ ಕೆಲಸ ಮಾಡ್ತಿದ್ದಾರೆ. ನೀವೇನಾದ್ರೂ ನಿಮ್ಮ ಅಕ್ಕನ ಮಗನ ಭಾವನ ಮಗಳ ಅಳಿಯನ ಮದುವೆಗೆ ಹೋಗ್ತಿದ್ರೆ ಮತ್ತೆ ಯಾವುದೋ ಕಾಡ್ನಲ್ಲಿ ತಲೆ ಬೋಳಿಸಿದ್ರೆ ರೈಟ್. ಅವನು ಸೈಂಟಿಸ್ಟ್ ಅಲ್ಲ. ಏನು? ಇದು ಏಲಿಯನ್ಸ್ ಕೆಲ್ಸ. ನೋಡಿ, ಇನ್ನೊಂದು ವಿಷಯ ಹೊರಬರ್ತಿದೆ. ಹೈಜಾಕ್ ಏಲಿಯನ್ಸ್ ಮಾಡಿದ್ದು. ಈ ಅದ್ಭುತವಾದ ಸುದ್ದಿಯನ್ನ ನಮ್ಗೆ ಕೊಟ್ಟಿದ್ದಾರೆ ಹನಿ. ಓ, ನಾನು ಕೊಡಲ್ಲ. ಏನು? ನಾನು ಇವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಬನ್ನಿ. ಕ್ಷಮಿಸಿ, ಇವರು ಬನಿ. ಹಾಗೆ ನೋಡಿದ್ರೆ ಬನಿ ಅನ್ನೋದು ಮೊಲಗಳ ಹೆಸರು. ವೀಕ್ಷಕರಿಗೆ ತಿಳಿಸ್ತಾ ಇದ್ದೀನಿ, ಬೇಕಾದ್ರೂ ಕೂಡ ಇವನು ಬನಿ. ಹೇಳಿ, ನೀವು ಇಷ್ಟು ಭರವಸೆಯಿಂದ ಹೇಗೆ ಹೇಳ್ತೀರಿ ಈ ಕೆಲಸವನ್ನ ಏಲಿಯನ್ಸ್ ಮಾಡಿದ್ದು ಅಂತ? ಯಾಕಂದ್ರೆ ನಾವು ಅವರನ್ನು ನೋಡಿದ್ದೇವೆ. ಏನಾಗ್ತಿದೆ? ಆಗಿರ್ಬೋದು. ಹಾ, ನಾವು ಪ್ಲೇನ್ ನಲ್ಲಿ ಮೂರ್ಛೆ ಹೋಗಿದ್ವಿ, ಮತ್ತೆ ನಾವು ಎಚ್ಚರ ಆದಾಗ ಕಾಡಿನಲ್ಲಿದ್ವಿ. ಓ, ನಮಗನ್ಸಿತ್ತು ನಾವು ಬೇರೆ ಯಾವುದೋ ಪ್ಲಾನೆಟ್ಗೆ ಬಂದಿದ್ದೀವಿ ಅಂತ, ಆದ್ರೆ ಅದು ಬಹಳ ಸುಂದರವಾದ ಜಾಗ. ಅರೆ, ಆಕಾಶದಲ್ಲಿ ಇಷ್ಟೊಂದು ಸೂರ್ಯಗಳು. ಬನ್ನಿ, ಹೇಳು. ನಾವು ಪ್ಲೇನಿಂದ ಇಲ್ಲಿಗೆ ಹೇಗೆ ಬಂದ್ವಿ? ಬೇರೆಯವರೆಲ್ಲ ಇಲ್ಲಿ. ನಡಿ ಹುಡ್ಕೋಣ. ಹಾ, ಈ ಜಗತ್ತು ಎಷ್ಟೊಂದು ಬೇರೆ ಇದೆ. ಇಷ್ಟು ದೊಡ್ಡ ಹೂ. ಹೂವು. ಬನ್ನಿ, ಮನಿ. ಈ ಕ್ವಶನ್ ಮಾರ್ಕ್ ನಿಂದ ಇದರ ಆನ್ಸರ್ ಹುಡುಕ್ತೀನಿ. ಬನ್ನಿ, ಏನ್ ಮಾಡ್ತಿದ್ದಿ?
ಇದು ನನ್ನನ್ನು ಒಳಗೆ ಎಳೀತಿದೆ. ಇಷ್ಟು ದೊಡ್ಡ ಹಾವು. ಇದು ಹಾವಲ್ಲ, ಏಲೇನ್ ಅನ್ಕೊಂಡ. ಬನ್ನಿ, ನಾವೇನು ಮಾಡೋದೀಗ? ಬಹುಶಃ ಏಲಿಯನ್ ನೆನಕೊಂಡ ಹೋಯಿತು. ಬನ್ನಿ, ಬಹಳ ಜೋರಾಗಿ ಹಸಿವಾಗ್ತಿದೆ. ಅರೆ ವಾ, ಕಲ್ಲಂಗಡಿ. ಅರೆ, ನೀವು ಸುಮ್ಮನೆ ಸಿಟ್ಟಾಗ್ತಿದ್ದೀರಿ. ನನಗೆ ತಿಳಿದೇ ಇರ್ಲಿಲ್ಲ ಅದು ಕಲ್ಲಂಗಡಿ ಅಲ್ಲ, ನಿಮ್ಮ ತಲೆ ಅಂತ. ನನಗೆ ತಿಳಿದಿದ್ರೆ ಅಂತ ತಪ್ಪು ನಾನು ಯಾವತ್ತೂ ಮಾಡ್ತಿರ್ಲಿಲ್ಲ. ಓಯ್ ಜೋರ್ದಾರ್, ಏನ್ ಮಾಡ್ತಿದ್ದಿ ನೀನು? ಅರೆ, ನಾನಿವ್ರಿಗೆ ವಿವರಿಸ್ತಿದ್ದೆ. ಇವರು ತಲೆ ನನಗಿದ್ ಗೊತ್ತಿದ್ದು ಎಳ್ದಿಲ್ಲ ಅಂತ. ಓಯ್ ಜೋರ್ದಾರ್, ಇವ್ರು ಏಲಿಯನ್ಸ್. ನಮ್ಮ ಮಾವನ ಮಕ್ಕಳಲ್ಲ. ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ. ನಾನ್ ನೋಡ್ತೀನಿ ಅವ್ರನ್ನು. ಇವರು ಕೈಗೆ ಸಿಕ್ತಿಲ್ಲ. ಹಿಡಿಯೋದ್ಯಾಕೆ? ಹೊಡಿಯೋರಿಗೆ. ಇವರು ತಲೆ ಇಲ್ಲದೆ ಓಡೋದು ಹೇಗೆ? ಜೋರ್ದಾರ್, ತಲೆ ಬಗ್ಗಿಸು. ಇವರೆಷ್ಟು ಚಿಕ್ಕವರು. ಬನ್ನಿ, ಇದೆಲ್ಲ ಏಲಿಯನ್ಸ್. ಬಹಳ ಕಷ್ಟದಿಂದ ನಾವಲ್ಲಿಂದ ತಪ್ಪಿಸ್ಕೊಂಡ್ವಿ. ಇನ್ನೊಂದು ಮುಖ್ಯ ಸಮಾಚಾರ, ಅದು ಕೇವಲ ಏಲಿಯನ್ ಅಲ್ಲ, ತಲೆ ಇಲ್ಲದ ಏಲಿಯನ್. ಯೋಚಿಸಿ, ಅವ್ರು ಯೋಚನೆ ಮಾಡಬೇಕಾಗಿದ್ರೆ ತಲೆ ಕೆರ್ಕೊಳ್ಳೋದು ಹೇಗೆ ಅಂತ ಯೋಚಿಸಿ.
ಅದಕ್ಕಿಂತ ಮುಖ್ಯ ಅಂದ್ರೆ ಅವರು ಓಡ್ತಾ ಹೋಗುವಾಗ ನೋಡೋದು ಹೇಗೆ ಕಣ್ಣು ಮುಖದ ಮೇಲೆಲ್ಲ ಇರೋದು. ಅಂದ್ರೆ ನೀರಿಲ್ಲದೆ ನದಿಯಲ್ಲಿ ಯಾರಾದ್ರೂ ಈಜಕ್ಕಾಗುತ್ತಾ? ತಲೆ ಇಲ್ಲದೆ ಯಾರಾದ್ರೂ ಬದುಕೋಕ್ಕಾಗತ್ತಾ? ಎಲೆವಂಗ್, ನಿನ್ನ ಮೆದುಳಿನ ಬೆಳಕಲ್ಲಿ ನಿನ್ನ ನೆನಪಿನ ಕೊಠಡಿ ಬೆಳಗಿಸಿ ಯೋಚನೆ ಮಾಡು. ಅವರು ಏಲಿಯನ್ಸ್? ಅಣ್ಣ ಇವ್ರಿಗೆ ತಿಳಿಸಣ್ಣ, ಅವರು ಏಲಿಯನ್ಸ್ ಅಲ್ವಾ? ಕಡಿಮೆ ಎತ್ತರದ ಜನರು. ಕಡಿಮೆ ಎತ್ತರದವರು ಅಂದ್ರೆ ಬಗ್ಗಿದ ಬಾವಲಿಗಳು. ಅಂದ್ರೆ ಮಕ್ಕಳ? ಸರಿ, ನಾನ್ ತಿಳಿಸ್ತೀನಿ. ಆ ದಿನ ನನಗೆ ಮೂರ್ಛೆ ಬಂದಾಗ ಇಲ್ಲ, ನಾವು ಅವ್ರು ಕೇವಲ ಎತ್ತರ ಇದ್ರು. ಅರೆ, ತಲೆ ಮೇಲೆ ತಾಜ್ ಮಹಲಿನಂತ ವಸ್ತ್ರ ಇಟ್ರೆ ಎತ್ತರವಾಗಿ ಕಾಣ್ತಾರಲ್ವಾ? ನಾನ್ ಸರಿಯಾಗಿ ನೋಡ್ಲಿಲ್ಲ, ನನ್ಗನಿಸ್ತು ಅವ್ರಿಗೆ ತಲೆ ಇಲ್ಲ ಅಂತ. ಸರಿ, ನಾನ್ ತಿಳಿಸ್ತೀನಿ. ಆ ದಿನ ನನಗೆ ಮೂರ್ಛೆ ಬಂದಾಗ ನಾವು ಕೇವ್ನಲ್ಲಿದ್ವಿ. ಏನಣ್ಣ, ನಾವೆಲ್ಲ ಗುಹೆಯಲ್ಲಿದ್ವಲ್ಲಣ್ಣ. ಹೌದಪ್ಪ, ಅವಿದ್ಯಾವಂತ ವೈಟ್ ಕಾಲರ್ ಜನರು ಗುಹೆಗೆ ಕೇವ್ ಅಂತಾನೆ ಹೇಳೋದು, ತಿಳಿತಾ? ಇರ್ಲಿ, ಗುಹೆಯಲ್ಲಿ ಏನಾಯ್ತು ಅಂತ ಹೇಳಿ. ಹಾ, ಕೇಳಿ. ನಾವು ಗುಹೆಯಲ್ಲಿದ್ದೀವಿ. ಕಿಟ್ ಕಿಟ್. ಓಹೋ ಓಹೋ, ಓ, ಇದು ಎಲ್ಲಿಗೆ ಬಂದ್ವಿ ನಾವು? ಈ ರೀತಿ ತಲೆ ಯಾಕೆ ನೋವ್ತಿದೆ? ಅಣ್ಣ ಅಣ್ಣ, ಅವರೆಲ್ಲ ಎಲ್ಲೋದ್ರು? ಹೌದಪ್ಪ, ಮೈ ಹೆಡ್ ಈಸ್ ರೋಮಿಂಗ್ ಸರ್ಕಲ್. ಅದೇ ನನ್ನ ತಲೆ ಸುತ್ತುತ್ತಾ ಇದೆ. ಆದ್ರೆ ನನಗೆ ಬಹಳ ಗ್ಯಾಸ್ ಇತ್ತು. ಕಿಟ್, ನಾವು ಎಲ್ಲಿಗೆ ಬಂದ್ವೋ? ಗೊತ್ತಿಲ್ಲಣ್ಣ, ಆದ್ರೆ ಯಾವ್ದೋ ಗುಹೆ ತರ ಜಾಗ ಇದೆ. ಅಣ್ಣ, ನಾವು ಗುಹೆ ಒಳಗಡೆ ಹೇಗ್ ಬಂದ್ವಿ? ನೋಡಪ್ಪ, ನನಗೇನಾದ್ರೂ ತಿಳಿದಿದ್ರೆ ನಾನು ನಿನಗೆ ಯಾಕೆ ಹೇಳ್ತಿದ್ದೆ? ಈಗ ಯೋಚನೆ ಮಾಡು, ಇಲ್ಲಿಂದ ಹೊರ ಹೋಗುದು ಹೇಗೆ ಅಂತ. ತಪ್ಸ್ಕೊಂಡ. ಓ, ಕಿಟ್, ಯಾರೋ ಬರ್ತಿದ್ದಾರೆ. ಆಟಕ್ಕಿಟ್ಕೋಬೇಕ. ಹುಡು ಅಣ್ಣ, ಮನುಷ್ಯನಿಗೆ ಮೆದುಳಿಲ್ಲ ಇದಂತೂ ಕೇಳಿದ್ದೆ, ಇವ್ರಿಗಂತೂ ತಲೆನೇ ಇಲ್ವಲ್ಲಣ್ಣ. ಕಿಟ್, ಯಾರೋ ಬರ್ತಿದ್ದಾರೆ. ಆಟಕ್ಕಿಟ್ಕೋಬೇಕ. ಅಣ್ಣ, ಕಲ್ಲಂಗಡಿಯಿಂದ ಕೆಳಗಿಂದ ಬಾಡಿ ಬಂತಣ್ಣ. ಅರೆ ಪೆದ್ದ, ಬಾಡಿಯ ಮೇಲೆ ಚೀನಿಕಾಯಿ ಇಟ್ಟಿದ್ದಾರೆ. ಹಾ, ಅಣ್ಣ, ಇಲ್ಲಂತೂ ಕೋಟ್ನಿಂದ ಮಕ್ಕಳು ಹೊರಬರ್ತಾ ಇದಾವೆ. ನೋಡಪ್ಪ, ಅವರು ಮಕ್ಕಳಲ್ಲಪ್ಪ, ಗಿಡ್ಡಗಿರೋ ಮಂದಿ. ಹಲೋ, ಆಫ್ ರೈಸ್ ಪ್ಲೇಟ್. ಇಲ್ಲಿಂದ ಹೊರಗೋಗಕ್ಕೆ ದಾರಿ ಯಾವ್ದಪ್ಪ? ಇವರಿಗೆ ನಾವು ಎತ್ತರ ಬೆಳೆಯುವ ಗುಟ್ಟು ಗೊತ್ತಾಗಿದೆ. ಹಿಡೀರಿ ಇವರನ್ನ. ಅಣ್ಣ, ನೋಡಪ್ಪ, ದೊಡ್ಡವರು ಹಿಡಿಯುವ ಪ್ರಯತ್ನ ಮಾಡಿದ್ರು, ಹಿಡಿಲಿಕ್ಕಾಗ್ಲಿಲ್ಲ. ತಿಳಿತಾ? ನೀನು ನನ್ನನ್ನು ಹಿಡಿತೀಯ? ನಿಲ್ಲು, ನಿನಗೆ ಮಜಾ ತೋರಿಸ್ತೀನಿ. ಹೊಡೀರಿ ಇವರಿಗೆ. ಓಯ್ ಓಯ್ ಓಯ್. ಎಡಿ, ನಿಲ್ಲಿ, ಎಲ್ಲಿ ತಪ್ಸ್ಕೊಂಡು ಹೋಗ್ತೀಯಾ? ಇದು ಎಲ್ಲಿಗೋಯ್ತು? ನನ್ನ ಹೆಸರು ಕಿಟ್, ನೆನಪಿಟ್ಕೋ. ಅಣ್ಣ, ಟೆನ್ಷನ್ ಬೇಡ, ಇವ್ರು ನಿಲ್ಲೆ ತೊಳೆದು ಒಣಗಿಸ್ತೀನಿ. ನೋಡಪ್ಪ ಕಿಟ್,
ಬಹಳ ಮಂದಿ ಆದ್ರು. ಈಗ ನಾವಿಲ್ಲಿಂದ ಹೋಗೋಣ. ಏಕದಮ್ ಸರಿಯಾಗಿ ಹೇಳಿದೆ ಅಣ್ಣ, ಹೋಗೋಣ. ಒಂದ್ ಕೆಲಸ ಮಾಡೋಣ, ರೈಟ್ ರಸ್ತೆಯಿಂದ ಓಡೋಣ. ಓಯ್ 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 ಅಣ್ಣ ಬಾ, ಬಾ. ನೋಡಪ್ಪ, ಹಿಂದೆ ಬಾವಿ, ಎದುರು ಕಣಿವೆ. ಇವತ್ತು ಬಹಳ ದಿನಗಳ ನಂತರ ನನಗೆ ಅಜ್ಜಿ ನೆನಪಾಯ್ತು. ಈಗ ಏನ್ ಮಾಡೋದು? ಅಣ್ಣ ನೀನೇನು ಯೋಚನೆ ಮಾಡ್ಬೇಡ, ನಾನು ಇದನ್ನೆಲ್ಲ ಯೋಚಿಸ್ತೀನಿ. ಅಣ್ಣ ಅಲ್ಲಿ ನೋಡು, ಅಲ್ಲೊಂದು ಮರ ಇದೆ. ಅದರಲ್ಲಿ ದಾರಿ ಮಾಡ್ಕೊಂಡು ನಾವು ಕಣಿವೆಯ ಮೇಲೆ ಹೋಗ್ಬೋದು. ಅಣ್ಣ ಅಣ್ಣ ಇವರಂತೂ ಮೊಸರು ಕುಡಿಕೆ ಚಾಂಪಿಯನ್ ಆಗಿದ್ದಾರೆ. ಹೌದಪ್ಪ, ನಮ್ಮ ಏರಿಯಾದ ಮೊಸರು ಕುಡಿಕೆ ಇವ್ರ ಹತ್ರನೇ ಓಡಿಸೋಣ. ಬಾ, ಹೊರಡುವ ಇಲ್ಲಿಂದ. ಅಣ್ಣ ಅವರು ಇಲ್ಲೇ ಎಲ್ಲೋ ಇರಬೇಕು, ಹುಡುಕಿ ಅವ್ರನ್ನ. ಆ ಕಡೆ ನೋಡಿ. ಇಷ್ಟೊಂದು ಹಣ ಮತ್ತು ಗೋಲ್ಡ್. ಅಣ್ಣ ಇವ್ರು ದರೋಡಕೋರು. ಆ? ಕೆಟ್ ಕೆಟ್, ಬಾ, ಇವರಿಗೆ ಹಣದ ಹೊಡೆತ ಹೊಡೆಯೋಣ. ಬಾ. ಅಣ್ಣ ಹಣಕ್ಕಾಗಿ ಬಹಳ ಜನರಿಗೆ ಹೊಡೆದಿದ್ವಿ, ಆದ್ರೆ ಹಣದಿಂದ ಮೊದಲ ಬಾರಿ ಹೊಡೆತ ತಿಂತಿದ್ವಿ. ಹೌದಪ್ಪ, ಜಾಣ ಮುದ್ದಿ ಬಾಳ ಹೇಳ್ದು ನಿಜ. ಹಣದ ಹೊಡೆತ ಬಹಳ ಕೆಟ್ಟದಾಗಿರುತ್ತೆ ಅಂತ. ಅಣ್ಣ ನೀನಂತ ಮರ್ತೆ, ನೀನು ಹಾರಿ ಕೂಡ ಹೋಗ್ಬೋದು. ಮೇಲೆ ಕಿಂಡಿ ಇದೆ, ಸಣ್ಣ ದಾರಿಯಿಂದ ಹೊರಟೋಗೋಣ. ಅರೆ ಹಾ, ನಾನು ಮರೆತಿದ್ದೆ. ಈಗ ನೋಡು. ಓ, ಓ, ಓ. ಅಣ್ಣ ನಡಿ ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ನೋಡ್ರಪ್ಪ, ನಾವು ಅಲ್ಲಿಂದ ಸರಿಯಾದ ಸಮಯಕ್ಕೆ ಹೋಗಿದ್ದಿದ್ರೆ ನಮ್ಮ ಚಟ್ನಿ ಮಾಡ್ಬಿಡ್ತಿದ್ರು ಅವರು. ಅರೆ ಕುಳ್ಳರಲ್ಲ, ಕಡಿಮೆ ಎತ್ತರದವರು ಅಲ್ಲ, ಡಕಾಯಿತರು. ಏಲಿಯನ್ಸ್ ಅವರು. ಎಲಿವಂಗ್, ನಿನ್ನ ನೆನಪಿನ ಕೊಠಡಿ ಬೆಳಗಿಸಿ ಯೋಚನೆ ಮಾಡು. ಅವರು ಏಲಿಯನ್ಸಾ? ಓ ಅಲ್ಲ, ಸೈಂಟಿಸ್ಟ್. ಇಲ್ಲಂದ್ರೆ ಲ್ಯಾಬೊರೇಟರಿ ಯಾಕಾಗಿ ಹೇಳಿ. ಹಾ, ಅದು ಭೂತಗಳೇ. ಕೆಲವೊಮ್ಮೆ ದರೋಡೆಕೋರರು ಮತ್ತೆ ಕಾಡು ಜನ ಮತ್ತೆ ಏಲಿಯನ್ಸ್ ಆಗ್ತಿದ್ರು. ಮೊದಲಿನ ಓವರ್ ಆಲಿಂಗ್ ಮಾಡ್ಕೋ. ಭೂತಗಳನ್ನ ಹಣ ತಂದು ಉಪ್ಪಿನಕಾಯಿ ಹಾಕ್ತಾರ, ಅವರು ಲೂಟಿಕೋರ್ರು. ಅರೆ ಅಷ್ಟು ಹಣ ಇದ್ರೆ ಕಾಡಲ್ಲಿ ಗುಹೆಯೊಳಗೆ ಯಾಕಿರ್ತಾರೆ? ನಾನು ಹೇಳ್ತೀನಿ, ನನಗೆ ಮಾತಾಡೋದಕ್ಕೆ ಹಣ ಸಿಗುತ್ತೆ. ಹೆಚ್ಚು ಮಾತಾಡೋದಕ್ಕಲ್ಲ, ಇಲ್ಲಾಂದ್ರೆ ಎಳೆದು ಬಾರಿಸ್ತೀನಿ ಕೆನ್ನೆಗೆ. ಹಾ, ವರನಿಗೆ ಏನು ಕೆನ್ನೆ ಕೊಡಿತೀಯಾ? ಅದೇಗೆ ನೀನು ಕೆನ್ನೆ ಕೊಡಿತೀಯಾ? ಆಹಾ, ಹೀಗೆ. ಹಾ. ಹೇಗಿತ್ತು ಪೆಟ್ಟು? ಪೊಲೀಸ್, ಪೊಲೀಸ್, ಪೊಲೀಸ್.
ನೋಡಿ, ಈ ಶೋದ ಹೆಸರು ಖುಲೆ ಮಂಚ್ ಪರ್ ಪಂಚ್, ಆದ್ರೆ ಇಷ್ಟು ಸೀರಿಯಸ್ ಆಗಿ ತಗೊಳ್ಳೋ ಅಗತ್ಯ ಇಲ್ಲ. ಈಶ್, ಶಾಂತರಾಗಿ. ಮಿಸ್ಟರ್ ಪಾಂಡ, ಶೋದಲ್ಲಿ ತಮಗೆ ಸ್ವಾಗತ. ನಿಮ್ಮೆಲ್ಲರ ಕಂಪ್ಲೇಂಟ್ ನಂತರ ಪೊಲೀಸ್ ಟೀಮ್ ಜೊತೆ ನಮ್ಮ ರಿಸರ್ಚ್ ಟೀಮ್ ಕಾಡಿಗೆ ಹೋಗಿದೆ. ಇನ್ಸ್ಪೆಕ್ಟರ್ ಪಾಂಡ, ಹೇಳಿ ಅಲ್ಲಿ ಯಾರಿದ್ರು? ಈಶ್, ಹೇಳಿ ಪಾಂಡ, ಅಲ್ಲಿ ಭೂತಗಳಿದ್ವು ಅಂತ. ಏಲಿಯನ್ ಸಿಕ್ಕಿದ್ರಲ್ಲ ನಿಮ್ಗೆ. ಎಲ್ಲವಾ ನಾನು ಹೇಳಿದ್ದಲ್ವೋ, ಅವರು ಕಾಡು ಜನರು. ಅವರು ಬರೇ ಡಕಾಯಿತರು. ಏಲಿಯನ್ಸ್ ಅವರು ಇಲ್ಲ, ಅವರು ಡಕಾಯಿತರು. ಏಲಿಯನ್ಸ್ ಅವರು ಯಾರು ಅಲ್ಲ ಅವರು. ನಿಮ್ಮನ್ನು ಕಾಡಿನಿಂದ ರಕ್ಷಿಸಿದ ನಂತರ ನಾವಲ್ಲಿ ತನಿಖೆ ಮಾಡೋದಕ್ಕೆ ಹೋದ್ವಿ. ಅಲ್ಲಿ ನಮ್ಗೆ ನಕಲಿ ನೋಟು ಮುದ್ರಣ ಮಾಡುವಂತ ಒಂದು ಗ್ಯಾಂಗ್ ಸಿಕ್ತು. ಸಿಕ್ಕಿ ಬಿದ್ರೆಲ್ರು. ಹಾ, ನೋಟ್ ಮುದ್ರಿಸೋರ ಗ್ಯಾಂಗ್ ಆಗಿದ್ರೆ ಪ್ಲೇನ್ ಯಾಕೆ ಹೈಜಾಕ್ ಮಾಡಿದ್ರು? ಈಶ್, ಪ್ಲೇನ್ ಹೈಜಾಕ್ ಆಗಲೇ ಇಲ್ಲ. ಪ್ಲೇನ್ ನಲ್ಲಿ ಕ್ಲೋರೋಫಾರ್ಮ್ ನ ಸಿಲಿಂಡರ್ ಒಡೆದಿತ್ತು. ಪ್ಲೇನ್ ಕ್ರಾಶ್ ಆಯ್ತು. ಎಲ್ರು ಎಚ್ಚರ ತಪ್ಪಿ ಅಲ್ಲಿ ಇಲ್ಲಿ ಬಿದ್ರಿ. ಅಲ್ಲಿ ಕಾಡು ಮನುಷ್ಯರಿರುವಾಗ ಕಾಡು ಮನುಷ್ಯರೆಲ್ವಾ ಸಿಗೋದು? ಅರೆ, ನಾನು ಹೇಳ್ತಾ ಇದ್ದೀನಿ ಅಲ್ಲಿದ್ದು. ಅರೆ, ಮತ್ತೆ ನಾನು ಹೇಳಿದ್ದಲ್ವಾ, ನಾವೆಲ್ಲ ಕ್ಲೋರೋಫಾರ್ಮ್ ನ ಪ್ರಭಾವಕ್ಕೊಳಗಾಗಿದ್ವಿ. ಏನರ್ಥ ಆಯ್ತು ಹೇಳಿದ್ವಿ. ಅವರು ಬರೀ ಕಾಡು ಮನುಷ್ಯರು. ಅಂದ್ರೆ ಏನೂ ಆಗ್ಲಿಲ್ಲ. ನೋಡಿದ್ರ ವೀಕ್ಷಕರೇ, ಒಂದು ಮಾತಿದೆ, ಇಲ್ಲಿ ಹೋದಲ್ಲಿ ಹುಲಿ ಹೋಯ್ತು ಅಂತ. ಏನು ಇಲ್ಲದೆ ಇರೋದ್ರಿಂದ ಏನಾದ್ರೂ ಇರೋದು ಒಳ್ಳೇದು. ಇಷ್ಟಾದ್ರೂ ಈಗ ಆಯ್ತಲ್ಲ. ಎನಿ ಡೌಟ್? ಇವತ್ತಿಗೆ ಇಷ್ಟೇ. ಮುಂದಿನ ದಿನ ಹೊಸ ಕಥೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಬೇರೊಂದು ಪ್ರೋಗ್ರಾಂನಲ್ಲಿ. ಕ್ಯಾಮರಾಮನ್ ರಾಜೇಶ್ ಹೊಂಡಾದ ಜೊತೆ ನಾನು ಲಲನ್ ಟೋಪಿವಾಲ ವತಿಯಿಂದ ವಂದನೆಗಳು ನಿಮಗೆ. ಗುಡ್ ಬೈ.